ನಾನು ಹೇಳೋ ಒಂದು ಕತೆ ಸನ್ಯಾಸಿಯ ಕತೆ. ಆ ಸನ್ಯಾಸಿ ಪ್ರತಿದಿನ ಶಿವನ್ ಬಿಡ್ತಾ ಇರ್ತಾನೆ ಪ್ರತಿನಿತ್ಯ. ಒಬ್ಬ ವ್ಯಕ್ತಿ ಅವನೇನ್ ಮಾಡ್ತಾನೆ, ತಲೆ ಮೇಲೆ ಒಂದೆರಡು ಚೊಂಬು ನೀರು ಹಾಕ್ಕೊಂತಾನೆ, ಸೀದಾ ಸರಿ ಮೈನು ಕೂಡ ಒರೆಸಲ್ಲ, ಸೀದಾ ಹೋಗ್ತಾನೆ, ಒಂದು ಟವಲ್ ಸುತ್ಕೊಂತಾನೆ, ಟವಲ್ ಸುತ್ಕೊಂಡು ಸೀದಾ ದೇವ್ರಿಗೊಂದೆರಡು ದೀಪ ಹಚ್ಬಿಟ್ಟು ದೇವ್ರಿಗೊಂದೆರಡು ಕಡ್ಡಿ ಹಚ್ಬಿಟ್ಟು ದೇವರ ಎಲ್ಲಾ ನಿಂದೆಯಪ್ಪ ಅಂತೇಳಿ ಅವನು ಹೊರಕ್ಕೆ ಹೊರಟುಬಿಡ್ತಾನೆ. ಹೀಗೆ ಪ್ರತಿದಿನ ನಡೀತಾನೆ ಇರುತ್ತೆ. ಪ್ರತಿದಿನ ಹೀಗೆ ನಡೀತಾ ಇರುತ್ತೆ. ಅವನು ಸನ್ಯಾಸಿ ಬೇಡ್ತಾನೆ 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 ಇರ್ತಾನೆ, ಶಿವಪ್ಪನ್ನ ಹೊರ ಬೇಡ್ತಾನೆ ಇರ್ತಾನೆ. ಈಗ ಇವನೇನ್ ಮಾಡ್ತಾನೆ, ಹೀಗೆ ಪ್ರತಿದಿನ ಇವನು ಕೂಡ ತಲೆ ಮೇಲೆ ಒಂದೆರಡು ಹಾಕೊಂಡು ದೇವ್ರ ದೀಪ ಹಚ್ಬಿಟ್ಟು ದೇವರೇ ಎಲ್ಲ ನಿಂದೆಯಪ್ಪ ಅಂತೇಳಿ ಒಂದಿನ ಹೊಟ್ಬಿಡ್ತಾನೆ. ಇನ್ನೊಂದಿನ ಏನ್ ಮಾಡ್ತಾನೆ, ದೇವ್ರ ದೀಪ ಕೂಡ ಹಚ್ಚಲ್ಲ, ಅವನು ಕಡ್ಡಿ ಎರಡು ಹಚ್ಬಿಟ್ಟು ಎಲ್ಲಾ ನಿಂದೆ ಶಿವಪ್ಪ ಅಂತೇಳಿ ಶಿವಪ್ಪನ ಮೇಲೆ ಭಾರ ಹಾಕ್ಬಿಟ್ಟು ಹೊಟ್ಬಿಡ್ತಾನೆ. ಸರಿ, ಹೀಗೆ ಓಡ್ತಾನೆ. ಅವನಿಗೇನಕ್ಕೆ ಆ ರೀತಿ ಓಡ್ತಾನೆ ಅಂದ್ರೆ, ಯಾವುದೊಂದು ಹಳೆ ಗಾಡಿ ಇಟ್ಕೊಂಡಿರ್ತಾನೆ, ಸಂಸಾರ ಕಷ್ಟ, ಅವನ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಓದಿಸ್ಬೇಕು, ಅಡ್ಮಿಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಹೀಗೆ ಒಂದಲ್ಲ ಒಂದು ಗೊಂದಲದಲ್ಲಿ ಇರ್ತಾನೆ. ಈ ಗೊಂದಲದಲ್ಲಿ ಇದ್ದಾಗ ಅವನೇನ್ ಮಾಡ್ತಾನೆ, ದಿನನಿತ್ಯ ಹೀಗೆ ಮಾಡ್ಕೊಂಡು ಏನ್ ಮಾಡ್ತಾನೆ, ಕೆಲವು ಸಲ ಸ್ನಾನ ಕೂಡ ಮಾಡಲ್ಲ, ದೇವ್ರಿಗಾಗಿ ಕೈ ಮುಗಿದು ಬಿಡ್ತಾನೆ, ಕೆಲವು ಸಲ ದೇವ್ರಿಗೆ ಎರಡು ಕಡ್ಡಿ ಹಚ್ಚುತ್ತಾನೆ, ಕೆಲವು ಸಲ ದೀಪ ಹಚ್ತಾನೆ. ಆ ಸಮಯ ಸಂದರ್ಭ ತಕ್ಕನಂತೆ ನೋಡ್ಕೊಂಡು ಅವನೇನ್ ಮಾಡ್ತಾನೆ, ಈ ರೀತಿ ಹೇಳ್ಬಿಟ್ಟು ಹೋಗ್ತಾನೆ ಇರ್ತಾನೆ, ಪ್ರತಿದಿನ ಹೋಗ್ತಾ ಇರ್ತಾನೆ. ಸರಿ, ಒಂದು ದಿನ ಶಿವಪ್ಪ ವರ ಕೊಡೋದಕ್ಕೆ ರೆಡಿ ಆಗ್ತಾರೆ. ಪಾರ್ವತಿ ನೋಡ್ತಾ ಇರ್ತಾರೆ ಇದನ್ನೆಲ್ಲ, ಒಂದೊಂದು ಇವನೊಬ್ಬ ಮಕ್ಳಿರೋನು, ಅದನ್ನು ಕೂಡ ಪಾರ್ವತಿ ನೋಡ್ತಾ ಇರ್ತಾಳೆ. ಸಂಸಾರದ ಜಂಜಾಟ ಇದ್ದಾನೆ ಅನ್ನೋ ಅದನ್ನು ನೋಡ್ತಾ ಇರ್ತಾಳೆ, ಪಾರ್ವತಿ ನೋಡ್ತಾ ಇರ್ತಾಳೆ, ಶಿವಪ್ಪನ್ನು ನೋಡ್ತಾ ಇರ್ತಾರೆ. ಅವನು ಸನ್ಯಾಸಿ 24 ಗಂಟೆ ಬೇಡ್ತಾ ಇರ್ತಾನೆ. ಲಾಸ್ಟಲ್ಲಿ ವರ ಕೊಡಕ್ ರೆಡಿ ಆದಾಗ ಪಾರ್ವತಿ ಕೇಳ್ತಾರೆ, ರೀ ವರ ಯಾರು ಕೊಡ್ಬೇಕು ಅನ್ಕೊಂಡಿದ್ದೀರ ನೀವು ಅಂತೇಳಿ ಪಾರ್ವತಿ ಶಿವಪ್ಪನ್ ಕೇಳ್ತಾರೆ. ಆಗ ಶಿವಪ್ಪ ಹೇಳ್ತಾನೆ, ಯಾರು ಕೊಡೋಣ, ನೀನ್ ಹೇಳು ಅಂತೇಳಿ ಪಾರ್ವತಿನ ಪಾರ್ವತಿ ಬಿಟ್ಬಿಡ್ತಾರೆ. ಪಾರ್ವತಿ ಹೇಳ್ತಾರೆ, ಸನ್ಯಾಸಿ ಕೊಡಿ. ಆಗ ಸನ್ಯಾಸಿ ಕೊಡಿ ಅಂತ ಪಾರ್ವತಿ ಹೇಳಿದಾಗ ಶಿವಪ್ಪ ಆಯ್ತು ಅಂತಾರೆ. ಆಯ್ತು ಕೊಡೋಣ, ಅಷ್ಟೇ ತಾನೇ, ಕೊಡೋಣ ಬಿಡು ಅಂತೇಳಿ ಲಾಸ್ಟಿಗೆ ಶಿವಪ್ಪ ಸುಮ್ಮನಾಗ್ಬಿಡ್ತಾರೆ. ವರ ಕೊಡಕ್ ರೆಡಿ ಆದ್ರು. ಕೊನೆಗೆ ಲಾಸ್ಟಲ್ಲಿ ಸತಾಸ್ತು ಅಂತೇಳಿ, ನೀನೇನು ಕಷ್ಟಪಡ್ತಾ ಇದೆಯೋ ಅದೆಲ್ಲ ಮಾಯ ಆಗ್ಲಿ, ಅದೆಲ್ಲ ದೂರ ಆಗ್ಲಿ, ಸತಾಸ್ತು ಅನ್ಬಿಟ್ಟು ವರ ಕೊಟ್ಬಿಡ್ತಾರೆ. ಯಾರು ಕೊಟ್ರಿ ಅಂತ ಪಾರ್ವತಿ ಹೇಳ್ತಾರೆ, ತುಂಬಾ ಕಷ್ಟದಲ್ಲಿದ್ದಾನಲ್ಲ ಅವನು ಕೊಟ್ಟೆ. ಇದೇನ್ರಿ 24 ಗಂಟೆ ಅವನು ಸನ್ಯಾಸಿ ನಿಮಗ್ ಜ್ಞಾನದಲ್ಲ ಕೂತ್ಕೊಂಡು ಬೇಡ್ತಾ ಇದ್ದಾನೆ, ಇದೇನ್ ನೀವು ಹೋಗಿ ಅವನು ಕೊಟ್ಬಿಟ್ರಲ್ಲ ನೀವು. ಇರ್ಲಿ, ವ್ಯಕ್ತಿ ಹೆಸರು ಬೆಡ್ಸ್ವಾಮಿ ಅಂತಾನೆ ಇಟ್ಕೊಳ್ಳೋಣ, ಹೋಗಿ ಬೆಡ್ಸ್ವಾಮಿ ಕೊಟ್ಬಿಟ್ರಲ್ಲ ನೀವು ವರನ ಅಂತೇಳಿ ಪಾರ್ವತಿ ಫುಲ್ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಆಗ ಶಿವಪ್ಪ ಹೇಳ್ತಾರೆ, ಬೆಡ್ಸ್ವಾಮಿಗೆ ಸಂಸಾರದ ಜಂಜಾಟ ಇದೆ, ಮನೆ ಬಾಡಿಗೆ ಜಂಜಾಟ ಇದೆ, ಮಕ್ಕಳು ಓದಿಸೋದ್ರ ಬಗ್ಗೆ ಜಂಜಾಟ ಇದೆ, ಗಾಡಿಗೆ ಪೆಟ್ರೋಲ್ ಹಾಕಬೇಕು, ಮನೆಗೆ ರೇಷನ್ ತರಬೇಕು, ಲೈಟ್ ಬಿಲ್ ಕಟ್ಟಬೇಕು, ಮಕ್ಕಳು ನೋಡ್ಕೋಬೇಕು, ಪ್ರತಿ ಒಂದು ಅವನಲ್ಲಿ ಬಹಳ ವೇದನೆ ಇದೆ ಆ ಬೆಡ್ಸ್ವಾಮಿಯಲ್ಲಿ. ಹಾಗಾಗಿ ನಾನು ಬೆಡ್ಸ್ವಾಮಿಗೆ ವರ ಕೊಡಬೇಕು ಅಂತ ಹೇಳ್ತಾರೆ. ಬೆಡ್ಸ್ವಾಮಿಗೆ ವರ ಕೊಡಬೇಕು ಅಂದಾಗ ಬೆಡ್ಸ್ವಾಮಿಗೆ ಕೊಟ್ಬಿಡ್ತಾರೆ, ವರ ಕೊಟ್ಬಿಡ್ತಾರೆ. ಇವನ್ ಸನ್ಯಾಸಿ, ಪಾರ್ವತಿ ಕೇಳ್ತಾರೆ, ಇವನ್ ಸನ್ಯಾಸಿ ಏನ್ ಮಾಡಿದ್ರಿ ಅಂತ. ಆಗ ಶಿವಪ್ಪ ಹೇಳ್ತಾರೆ, ಸನ್ಯಾಸಿಗೆ ನಾನು ಯಾಕೆ ವರ ಕೊಡ್ಲಿಲ್ಲ ಗೊತ್ತಾ, ನನ್ನ ಜ್ಞಾನ ಮಾಡೋದ್ ಬಿಟ್ರೆ ಬೇರೆ ಅವನಿಗೇನೂ ಇಲ್ಲ. ಹೆಂಡತಿ ಇದಾರ, ಸಂಸಾರ ಇದೆಯಾ, ಅವನು ಕೊಟ್ರು ಏನು ಉಪಯೋಗ, ಅದಕ್ಕೆ ನಾನೇನ್ ಮಾಡಿದೆ, ಬೆಡ್ಸ್ವಾಮಿಗೆ ವರ ಕೊಡ್ಬೇಕಾಯ್ತು, ಕೊಟ್ಟಿ ಅಂತ ಹೇಳ್ತಾರೆ. ಈ ಕತೆ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಈ ಕತೆನ ಮರಿದೆ ಪ್ರತಿಯೊಬ್ಬರಿಗೂ ಕಳಿಸಿ, ಈ ಕತೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅನ್ನೋದು ನನ್ನ ಒಂದು ಭಾವನೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು, ಇನ್ನು ಮುಂದೆ ನೋಡುವಂಥವ್ರು ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು.